ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ನೋಡಿ, ಈ ಥರ ಡಿಸೈನ್ಗೆ ಫಸ್ಟ್ ಈ ಥರ ನಾನು 10 ಎಳೆ ದಾರ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ತೊಗೊಳ್ಬೋದು. ನಾನಿಲ್ಲಿ ಒಂದು ನೋಟ್ ಬುಕ್ ಇದೆಯಲ್ಲ, ಆ ಲೆಂತಲ್ಲಿ ನಾನು ಥ್ರೆಡ್ನ ತೊಗೊಂಡಿದ್ದೀನಿ. 10 ಎಳೆ ತೊಗೊಂಡಾದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬಟ್ಟೆಗೆ ಅಟ್ಯಾಚ್ ಮಾಡ್ತೀನಿ. ಗ್ಯಾಪು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು. ಒಂದು 5 ಚೈನಷ್ಟು ಗ್ಯಾಪ್ ಇಟ್ಟಿದ್ದೀನಿ. ಇಲ್ಲಿ 4 ಅಥವಾ 5 ಚೈನಷ್ಟು ಗ್ಯಾಪ್ ನೋಡಿಕೊಂಡು ನಾವಿಲ್ಲಿ ಬಟ್ಟೆಗೆ ಥ್ರೆಡ್ನ ಗಂಟು ಹಾಕ್ಕೊಳ್ಳೋಣ. ನಾನಿಲ್ಲಿ 10 ಎಳೆದನ್ನು 5 ಟೈಮ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಸಲ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಟೈಮ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಥ್ರೆಡ್ನ ತೊಗೊಂಡು ಥ್ರೆಡ್ನ ತೊಗೊಂಡು ಒಂದು ನಾಟ್ ಹಾಕೋಣ. ಬಟ್ಟೆಗೆ ಕರೆಕ್ಟಾಗಿ ನೋಡಿಕೊಂಡು ಈ ಥರ ನಾಟ್ ಹಾಕ್ಕೊಂಡು ಆಮೇಲೆ ಟೈಟಾಗಿ ಹಾಕ್ಕೊಳ್ಬೇಕು. ಇದೊಂಥರ ಡಿಫ್ರೆಂಟಾಗಿದೆ ಡಿಸೈನ್. ಒಂದ್ಸಲ ಟ್ರೈ ಮಾಡ್ಬೋದು. ಕ್ರೋಶ ಎಲ್ಲ ಹಾಕ್ಕೊಂಡಾಗಿದೆ. ಈ ಥರ ಒಂದ್ಸಲ ಟ್ರೈ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾಟ್ ಹಾಕ್ಕೊಂಡಾದಮೇಲೆ ಫಸ್ಟು ಮತ್ತು ಸೆಕೆಂಡ್ ಇದೆಯಲ್ವ 10 ಲೈನ್, ಅದರಲ್ಲಿ ನಾನು ಫಸ್ಟ್ ಮಾತ್ರ ಹೇಗಿದೆಯೋ ಹಾಗೆ ತೊಗೊಳ್ತಾ ಇದ್ದೀನಿ ಫುಲ್ ಥ್ರೆಡ್ಡು. ಸೆಕೆಂಡ್ ಮಾತ್ರ ಅದರಲ್ಲಿ ಆಫ್ ಮಾಡಿಕೊಂಡು ಫಸ್ಟ್ ಮತ್ತು ಸೆಕೆಂಡ್ಗೆ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಮಾತ್ರ ಫುಲ್ ತೊಗೊಳ್ಬೇಕು. ನೆಕ್ಸ್ಟು ಹಾಫ್ ತೊಗೊಂಡು ನಾಟ್ ಹಾಕ್ಕೊಳ್ಳೋಣ. ಮತ್ತು ಇವಾಗ ಅರ್ಧ ಇದೆಯಲ್ವ, ಇನ್ನು ಹಾಫ್ ತೊಗೊಂಡಿದ್ವಿ ಅದು, ಮತ್ತು ಥರ್ಡ್ ಒನ್ ಅದರಲ್ಲಿ ಅರ್ಧ ತೊಗೊಂಡು ಈ ಥರ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟು ಅರ್ಧ ಈ ಥರ ಹಿಂಗೆ ಆಫ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಫಸ್ಟು ಮತ್ತು ಲಾಸ್ಟು ಇರೋದನ್ನು ಫುಲ್ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ಪು ಕೂಡ ಇದೇ ಥರ ನಮಗೆ ಬರಬೇಕು. ಒಂದು ಗಂಟು ಬರೋವರೆಗೂ ಇದೇ ಥರನೇ ಹಾಕ್ಕೊಳ್ಬೇಕು. ಇವಾಗ ಮತ್ತೆ ಫಸ್ಟು ಫುಲ್ ತೊಗೊಂಡು ನೆಕ್ಸ್ಟ್ ಮಾತ್ರ ಹಾಫ್ ತೊಗೊಂಡು ಲಾಕ್ ಮಾಡಬೇಕು. ಈ ಥರ ನಮಗೆ ಒಂದು ಗಂಟು ಬರೋವರೆಗೂ ಇದೇ ಥರನೇ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಲಾಸ್ಟು ಫುಲ್ ಫುಲ್ ಸೇರಿಸ್ಬಿಟ್ಟು ಒಂದ್ಸಲಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಸೇಮ್ ಥ್ರೆಡ್ ಇದೆಯಲ್ವ, ಅದನ್ನೇ ನಾನು ರಿವರ್ಸ್ ತೊಗೊಂಡು ಇಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಅಡಿಷ್ನಲ್ ಏನು ಜಾಸ್ತಿ ಬೇಕಾಗಿಲ್ಲ, ಸೊ ಅದನ್ನೇ ನಾನು ರಿವರ್ಸ್ ಈ ಥರ ತೊಗೊಂಡು ಕುಚ್ಚನ್ನು ಹಾಕಿದ್ದೀನಿ. ಇದಕ್ಕೆ ಇಷ್ಟೇ ಸಾಕಾಗುತ್ತೆ, ಇಷ್ಟೇ ಥ್ರೆಡ್. ಸೊ ಅದಕ್ಕೆ ನಾನು ಇದನ್ನೇ ಈ ಥರ ಲಾಕ್ ಮಾಡಿಕೊಂಡು ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ಇದನ್ನು ಕುಚ್ಚು ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಎರಡು ಸೈಡನ್ನು ಯಾವ ಥರ ನಾವು ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ. ನೋಡಿ, ಇವಾಗ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಎರಡು ಸೈಡೂ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು ಇವಾಗ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ನೆಕ್ಸ್ಟು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇವಾಗ ಎರಡು ಸೈಡ್ಗೆ ಮೂರು ಕುಚ್ಚು ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಗ್ಯಾಪ್ ಇರುತ್ತಲ್ವ, ಎರಡು ಗಂಟು ಮಧ್ಯ ಥ್ರೆಡ್ನ ಈ ಥರ ತೊಗೊಂಡು ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನಿಲ್ಲಿ 120 ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ 240 ಆಗುತ್ತೆ. ಅಷ್ಟು ಸಾಕಾಗುತ್ತೆ ಅಥವಾ ಅಷ್ಟು ಬೇಕಾಗುತ್ತೆ ಇದಕ್ಕೆ. ನೋಡಿ, ಈ ಥರ ತೊಗೊಂಡು ನೀಟಾಗಿ ನಿಧಾನಕ್ಕೆ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ನ ನಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್ ನೋಡಿಕೊಂಡು ಸ್ವಲ್ಪ ಶಾರ್ಟಾಗೆ ಕಟ್ ಮಾಡಿಕೊಂಡ್ರೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೈಡು 3 ಕುಚ್ಚು ಬರುತ್ತೆ, ಇನ್ನೊಂದು ಸೈಡು 3 ಕುಚ್ಚು ಬರುತ್ತೆ. ಆಲ್ರೆಡಿ ನೀವು ಡಿಸೈನ್ನ ನೋಡಿರ್ತೀರ. ಅದೇ ಥರ ಹಾಕ್ಕೊಂಡ್ರೆ ಆಯಿತು. ಸಿಂಪಲ್ ಈಗ ಯಾವ ಥರ ಹಾಕಿದ್ದೀನೋ ಅದೇ ಥರನೇ ಎರಡು ಸೈಡು ಫಾಲೋ ಮಾಡಿದರೆ ನಮಗೆ ಡಿಸೈನು ಫಿನಿಶ್ ಆಗುತ್ತೆ. ನೋಡಿ, ಇವಾಗ ನಮಗೆ ಲೆಂತ್ ಯಾವ ಲೆಂತ್ ಬೇಕೋ ಆ ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿಕೊಂಡ್ರೆ ಬೆಟರು. ಇವಾಗ ಒಂದಾಯಿತು, ಇನ್ನೊಂದು
ಸೈಡ್ ಇನ್ನೊಂದು ಸೈಡ್ ಎರಡೂ ಹಾಕೊಳ್ಳೋಣ ಇದೇ ಥರನೇ. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ದು ಪ್ರೈಸ್ ಅಂತಂದರೆ 500 ತೊಗೊಳ್ಬೋದು. ಕುಚ್ಚನ್ನು ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾವು ತುಂಬ ಜಾಸ್ತಿ ಗ್ಯಾಪ್ ಇತ್ತು ಅಂದರೆ ಕಡಿಮೆ ತೊಗೊಳ್ಬೋದು. ಗ್ಯಾಪ್ ಕಡಿಮೆ ಮಾಡಿದರೆ ಜಾಸ್ತಿ ತೊಗೊಳ್ಬೋದು. ಇದ್ರ ಮಧ್ಯೆ ಡೈರೆಕ್ಟಾಗಿ ಸ್ಯಾರಿಗೆ ಕುಚ್ಚು ಕೂಡ ಒಂದೊಂದು ಸೆಂಟ್ರಲ್ಲಿ ಬೇಕಂದರೆ ಅದು ಕೂಡ ಹಾಕ್ಕೊಳ್ಬೋದು. ಎಲ್ಲ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ಇವಾಗ 2 ಆಗಿದೆ, 2 ಸೈಡು. ಇವಾಗ ಇನ್ನೂ ಎರಡು ಸೈಡು ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿದೆ ಡಿಸೈನು, ಟ್ರೈ ಮಾಡ್ಬೋದು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ಯಾವ ಥರ ಇದೆ ಅಂತೇಳಿ ನೋಡಿ. ಈ ಥರ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ನೋಡಿ, ನಾನು ಇಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ. ಬೇಕಾದ್ರೆ ಇನ್ನು ಗ್ಯಾಪ್ ಕಡಿಮೆ ಮಾಡ್ಕೊಳ್ಬೋದು. ಸೆಂಟ್ರಲ್ಲಿ ಬೇಕಂದರೆ ಒಂದು ಕುಚ್ಚು ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಡಿಸೈನ್ನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಒಂದು ಸತಿ ಡಿಫ್ರೆಂಟಾಗಿದೆ, ಟ್ರೈ ಮಾಡ್ಬೋದು.